ಬಿಗ್ ಬಾಸ್ ಕನ್ನಡ ಸೀಸನ್ 10 ದೊಡ್ಡ ಮನೆಯಲ್ಲಿ ಆಟ ದಿನದಿಂದ ದಿನ ಸಾಕದಾಗಿ ನಡೀತಾ ಇದೆ. ಸೊ ಪ್ರತಿ ವಾರ ನಮ್ಮ ಜೊತೆ ದೊಡ್ಡ ಮನೆ ಆಟವನ್ನ ಮುಗಿಸಿ ಹೊರಗೆ ಬಂದಿರೋಂಥ ಕಂಟೆಸ್ಟೆಂಟ್ಸ್ ಇರ್ತಾರೆ. ಆ್ಯಂಡ್ ಸೊ ಈಗ ನನ್ನ ಜೊತೆ ಯಾರಿದ್ದಾರೆ ನಿಮ್ಮೆಲ್ರಿಗೂ ಗೊತ್ತೇ ಇರುತ್ತೆ. ವೈಲ್ಡ್ ಕಾರ್ಡ್ ಎಂಟ್ರಿ ಮುಖಾಂತರ ಸಖತ್ತಾಗಿ ಎಂಟ್ರಿ ಕೊಟ್ಟು ಅವರ ಒಂದು ಆಟವನ್ನ ಚೆನ್ನಾಗಿ ಆಡಿ ಈಗ ನಮ್ಮ ಜೊತೆ ಬಂದಿದ್ದಾರೆ. ಬನ್ನಿ, ನಮ್ಮ ಜೊತೆ ಇರೋಂಥದ್ದು ಅವಿನಾಶ್ ಶೆಟ್ಟಿ ಅವರು. ಅವ್ರ ಹತ್ರ ಮಾತಾಡ್ತಾ ಅವರ ಈ ಒಂದು ಪುಟಾಣಿ ಜರ್ನಿ ಹೇಗನ್ಸ್ತು ಕೇಳೋಣ. ಹಲೋ ಸರ್, ನಮಸ್ತೆ. ನಮಸ್ಕಾರ. ಹೇಗಿದ್ದೀರಾ? ತುಂಬಾ ಚೆನ್ನಾಗಿದ್ದೀನಿ. ಓಕೆ, ಸೊ ಬಿಗ್ ಬಾಸ್ ಮನೆಗೆ ತಾವು ಕೊಟ್ಟಂತ ಎಂಟ್ರಿ ಆಗಿರ್ಬೋದು, ತಾವು ಹೋದ ತಕ್ಷಣ ಹೇಳಿದ್ದು ಡೈಲಾಗ್ ಆಗಿರ್ಬೋದು, ಸಿಕ್ಕಾಪಟ್ಟೆ ಅದು ಸೆನ್ಸೇಷನ್ ಕ್ರಿಯೇಟ್ ಮಾಡ್ತು. ಅಂಡ್ ಜರ್ನಿ ಕೂಡ ನೀವು ಚೆನ್ನಾಗಿ ಆಡಿದ್ರಿ ಅಂತಾನೆ ಬಹಳಷ್ಟು ಜನ ನಾನು ಕಮೆಂಟ್ ಸೆಕ್ಷನ್ ಅಲ್ಲೂ ಕೂಡ ನೋಡ್ತಾ ಇದ್ದೆ, ಪಾಸಿಟಿವ್ ಆಗೇ ಇದೆ. ಸೊ ನಿಮಗೆ ಹೇಗೆ ಅನಿಸ್ತು? ಬಿಗ್ ಬಾಸ್ ದೊಡ್ಡ ಮನೆ ಅಂತಾನೆ ಹೇಳಿದ್ರಿ ನೀವು, ಡೆಫಿನೆಟ್ ಆಗಿ ಒಪ್ತೀನಿ ಅದಕ್ಕೆ. ಸೊ ಇಂಥ ಒಂದು ಜರ್ನಿ ಮ್ಯಾಜಿಕಲ್ ಜರ್ನಿನೇ. ಸೊ ತುಂಬಾನೇ ಖುಷಿ ಕೊಟ್ಟಂತ ಒಂದು ಪುಟಾಣಿ ಜರ್ನಿ ಅಂತ ಹೇಳಿದ್ರಿ. ಹೌದು, ಪುಟಾಣಿ ಬಟ್ ಅನ್ಫರ್ಗೆಟಬಲ್ ಜರ್ನಿ ನನಗೆ. ಓವರ್ ಆಲ್ ಬಿಗ್ ಬಾಸ್ ಜರ್ನಿ ಬಗ್ಗೆ ಒಂದು ಚಿಕ್ಕ ಇದರಲ್ಲಿ ಹೇಳಬೇಕಾದ್ರೆ, ನನ್ನ ಲೈಫಲ್ಲಿ ನನಗೆ ಸಿಕ್ಕಿದಂಥ ಕೆಲವೊಂದು ವಿಶೇಷ ಅವಕಾಶಗಳೇನಿದೆ ಅದರಲ್ಲಿ ಇದು ಟಾಪಲ್ಲಿ ಬರುತ್ತೆ ಅಂತಲೇ ಹೇಳ್ಬೋದು. ಸೊ ಬ್ಯೂಟಿಫುಲ್ ಜರ್ನಿ. ಓಕೆ, ಸೊ ಯೂಶಲಿ ಬಿಗ್ ಬಾಸ್ಗೆ ಬರ್ತಿದ್ದಾರೆ ಅಂದರೆ ಜನರಲ್ ಆಗಿ ಕಂಟೆಸ್ಟೆಂಟ್ಸ್ ಬಂದಾಗ ಎಂಟ್ರಿ ಸ್ಟೇಜಲ್ಲಿ ಸುದೀಪ್ ಸರ್ ಇರ್ತಾರೆ. ಆ್ಯಂಡ್ ಅವ್ರದ್ದೇ ಆದಂಥ ಒಂದು VT ಪ್ಲೇ ಆಗುತ್ತೆ. ಅದಾದಮೇಲೆ ಅಕಸ್ಮಾತ್ ಅವ್ರು ಎಲಿಮಿನೇಟ್ ಆದರೆ ಎಲಿಮಿನೇಷನ್ ಟೈಮಲ್ಲೂ ಅವ್ರ ಜೊತೆಗೆ ನಿಂತು ಆ ಜರ್ನಿ VT ನೋಡೋವಂಥ ಒಂದು ಅವಕಾಶ ಇರುತ್ತೆ. ಸೊ ನಿಮಗೆ ಎಲ್ಲೋ ಒಂದು ಕಡೆ ಎಂಟ್ರಿ ಎಕ್ಸಿಟ್ ಎರಡರಲ್ಲೂ ಮಿಸ್ ಆಯಿತು ಅಂತ ಅನ್ಸುತ್ತಾ? ಡೆಫಿನೆಟ್ ಆಗಿ ಸುದೀಪ್ ಸರ್ನ, ಕಿಚ್ಚ ಸರ್ನ ಮೀಟ್ ಆಗೋದೇ ಒಂದು ವಿಶೇಷ. ಅವ್ರನ್ನ ಮೀಟ್ ಆಗೋದೇ ಒಂದು ಡ್ರೀಮ್ ಕಮ್ ಟ್ರೂ ಅಂತ ತುಂಬ ಜನರಿಗೆ ಹೆಂಗೆ ಅನ್ಸುತ್ತೆ, ನನಗೂ ಹಂಗೆ ಅನ್ಸುತ್ತೆ ಡೆಫಿನೆಟ್ ಆಗಿ. ಬಟ್ ಹೌದು, ನನಗೆ ವೈಲ್ಡ್ ಕಾರ್ಡ್ ಅಂತ ಬಂದಾಗ ಸುದೀಪ್ ಸರ್ ಭೇಟಿ ಆಗಿಲ್ಲ. ಬರಬೇಕಾದ್ರೂ ಬೈ ಚಾನ್ಸ್ ಅವರಿಗೆ ಕಾರಣಾಂತರಗಳಿಂದ ಆ ಎಪಿಸೋಡ್ ಮಾಡೋಕ್ಕಾಗಿರಲಿಲ್ಲ. ಸೊ ಅದೂ ಮಿಸ್ ಆಯಿತು. ಸೊ ಆ ಬೇಜಾರಂತೂ ಖಂಡಿತ ಇದೆ. ಬಟ್ ಎಂಡ್ ಆಫ್ ದ ಡೇ ನನಗೆ ಏನು ಅನ್ಸುತ್ತೆ ಅಂದರೆ, ಸುದೀಪ್ ಸರ್ನ ಮಾತಾಡೋದು ಆ ವೀಕೆಂಡ್ ಇದೇನಿದೆ ಎಪಿಸೋಡ್ಸ್ ಪಂಚಾಯತ್ಗೆ ಏನಿದೆ ಅಲ್ಲಿ ಮಾತಾಡಿದ್ದು, ಅವ್ರು ಕೊಟ್ಟಂಥ ಕೆಲವೊಂದು ಇನ್ಪುಟ್ಸ್ ಆಗಲಿ, ಅವ್ರು ಕೊಟ್ಟಂಥ ಕೆಲವೊಂದು ಮಾತುಗಳು, ಅವರು ಹೇಳಿದಂಥ ಕೆಲವು ಗೈಡೆನ್ಸ್, ಅದು ತುಂಬಾ ವಿಶೇಷ ಆಗಿತ್ತು. ಅದೇ ನನಗೆ ತುಂಬಾ ಖುಷಿ ಕೊಟ್ಟಂಥ ಇದು. ಬಟ್ ಇಟ್ಸ್ ಓಕೆ ಅಂತ ಅನ್ಸುತ್ತೆ. ಯಾಕೆಂದರೆ ಆನ್ ದ ಹೋಲ್ ಜರ್ನಿ ಅವ್ರು ನಾನು ಭೇಟಿ ಆಗ್ತೀನಿ, ಅವ್ರನ್ನ ಫಿನಾಲೆಗೆ ಹೋಗಬೇಕಾದ್ರೆ ಹೆಂಗೂ ಭೇಟಿ ಆಗ್ತೀನಿ. ಬೇಜಾರಂತೂ ಡೆಫಿನೆಟ್ಲಿ ಇದೆ. ಬಟ್ ಲೈಫಲ್ಲಿ ಎಲ್ಲನೂ ಸಿಗಲ್ಲ. ಸೊ ಇಟ್ಸ್ ಓಕೆ. ಓಕೆ, ಸೊ ಹಾಗಿದ್ರೆ ಈ ವಾರದ ಎಪಿಸೋಡಲ್ಲಿ ಮತ್ತೆ ನಿಮ್ಮನ್ನ ಸ್ಟೇಜ್ ಮೇಲೆ ಕರೆಸಿ ಸುದೀಪ್ ಸರ್ ಮಾತಾಡುವಂಥ ಏನಾದ್ರು ಚಾನ್ಸಸ್ ಇದೆಯಾ? ನನ್ಗೆ ಗೊತ್ತಿಲ್ಲ ಆ್ಯಕ್ಚುಲಿ. ಇದ್ರೂ ಇರ್ಬೋದು, ಐ ಆಮ್ ನಾಟ್ ವೆರಿ ಶ್ಯೂರ್. ಬಟ್ ಇದ್ರೆ ತುಂಬ ಖುಷಿಯಿಂದ ಹೋಗ್ಬಿಟ್ಟು ಅವ್ರನ್ನ ಭೇಟಿಯಾಗಿ ಅವ್ರ ಆಶೀರ್ವಾದನ ತಗೊಂಡು ಆಮೇಲೆ ಜರ್ನಿ ಬಗ್ಗೆನೂ ಮಾತಾಡೋಕ್ಕೆ ತುಂಬಾ ಖುಷಿ ಆಗ್ಬೋದು. ಇಲ್ದಿದ್ರೂ ಹೆಂಗೂ ಅವರು ನಾನು ಭೇಟಿ ಆಗ್ತೀನಿ. ಸೊ ಎರಡೂ ಓಕೆ. ಓಕೆ, ಸೊ ಸ್ವೀಟ್.